ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಐಶ್ವರ್ಯ ಮಹೇಶ್. ಎಲ್ಲರೂ ಹೇಗಿದ್ದೀರಾ? ನಾನು ತುಂಬಾ ಚೆನ್ನಾಗಿದ್ದೀನಿ. ಐ ಹೋಪ್ ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನಿವತ್ತು ಅಮೆಝಾನಲ್ಲಿ ಒಂದು ಪ್ರಾಡಕ್ಟ್ನ ತರಿಸಿದ್ದೆ. ಏನಪ್ಪ ಅಂತ ಹೇಳಿದರೆ, ಮೋಸ್ಟ್ ಆಫ್ ದ ಕ್ವಶನ್ಸ್ ನನಗೆ ಕಮೆಂಟಲ್ಲಿ ಬರ್ತಿದ್ದಿದ್ದು, ನಾನು ರೀಸೆಂಟಾಗಿ ಪೋಸ್ಟ್ ಮಾಡಿದ್ದೆ ಅಲ್ವಾ, ನನ್ನ ಬೇಬಿ ಸೆಕೆಂಡ್ ಮಂತ್ ಫೋಟೋಶೂಟ್. ಅದ್ರದ್ದು ವೀಡಿಯೋ ನೋಡಾದ್ಮೇಲೆ ಎಲ್ಲರೂ ಕೇಳ್ತಾಯಿದ್ರಿ, ಐಶು ನಿಮ್ಮ ಹೊಟ್ಟೆ ಕರಗಿದೆ, ಏನು ಮಾಡ್ತಾಯಿದ್ದೀರಾ ಅಂತ ತುಂಬ ಜನ ನನ್ನ ಕೇಳ್ತಾಯಿದ್ರಿ. ಸೊ ನಾನು ಸದ್ಯಕ್ಕೆ ಹೊಟ್ಟೆ ಏನೂ ಕಟ್ಟಿಲ್ಲ. ನಾನು ಅಂದರೆ ಬಟ್ಟೆ ಕಟ್ತಾರೆ ಗೊತ್ತಾ ಹೊಟ್ಟೆಗೆ, ಸೊ ಬಟ್ಟೆ ಏನೂ ನಾನು ಕಟ್ಟೇ ಇಲ್ಲ. ನನಗೆ ಸಿಸರಿನ್ ಆಗಿರೋದ್ರಿಂದ ಹೊಟ್ಟೆಗೆ ಬಟ್ಟೆ ಕಟ್ಟಿಲ್ಲ ಅಮ್ಮ. ಸೊ ಸಿಸರಿನ್ ಆಗಿರೋದ್ರಿಂದ ಅಮ್ಮನೇ ಹೇಳಿದ್ರು ಸದ್ಯಕ್ಕೆ ಬೇಡ, ಹೊಟ್ಟೆ ನೋವು ಬರುತ್ತೆ ಅಂತ ಹೇಳಿ. ನಾನು ಇದನ್ನು ಪ್ರೀತಿ ಆನ್ ಅನ್ನೋ ಒಂದು ಕಂಪ್ನಿಯಿಂದ ಈ ಪ್ರಾಡಕ್ಟ್ನ ತರಿಸ್ಕೊಂಡಿದ್ದೀನಿ. ಸೊ ಇದು ಹೆಸರು ವಿಚಿತ್ರವಾಗಿದೆ, ಏನಾದರೂ ಮಿಸ್ಟೇಕ್ ಆಗಿದ್ದರೆ ಸೊ ಐ ಆಮ್ ಸೋ ಸಾರಿ. ಸೊ ಈ ರೀತಿ ಪೋಸ್ಟ್ ಪಾರ್ಟಮ್ ಬೆಲ್ಟ್ನ ನಾನು ಅಮೆಝಾನಿಂದ ತರಿಸ್ಕೊಂಡೆ. ಇದ್ರ ಪ್ರೈಸ್ ಬಂದು 2000, ಬಟ್ ನನಗೆ ಆಫರಲ್ಲಿ ಸಿಕ್ಕಿದ್ದು 700 ಸಮಥಿಂಗ್. 3-in-1 ಬೆಲ್ಟು. ಸೊ ಪೆಲ್ವಿಸ್ಗೆ ಆ್ಯಂಡ್ ಹೊಟ್ಟೆ ಭಾಗಕ್ಕೆ ಆ್ಯಂಡ್ ಎದೆ ಭಾಗ ಏನಿರುತ್ತೆ, ಚೆಸ್ಟ್ ಭಾಗ, ಫುಲ್ ಓವರ್ ಆಲ್ ನಮ್ಮ ಹೊಟ್ಟೆ ಏನು ದಪ್ಪ ಇರುತ್ತೆ ಅದೆಲ್ಲ ಸಣ್ಣ ಆಗುತ್ತೆ. ಹಾಗಾಗಿ 3-in-1 ಬೆಲ್ಟ್ನ ನಾನು ತರಿಸ್ಕೊಂಡೆ. ಆ್ಯಂಡ್ ಆಲ್ಸೋ ಸ್ಟ್ರೆಚಬಲ್ ಕೂಡ ತುಂಬಾ ಚೆನ್ನಾಗಿದೆ. ಮಹಿ ಹೇಳ್ತಾಯಿದ್ರು ನಿಜ ಇದು ವರ್ಕ್ ಆಗುತ್ತಾ ಏನು ಅಂತ. ಸೊ ನಾನೊಂದು ಸಲ ಟ್ರೈ ಮಾಡೋಣ, ವರ್ಕ್ ಆದರೆ ಹೇಳೋಣ ವ್ಯೂವರ್ಸ್ಗೂ ಅಂತ ಹೇಳಿ ನಾನು ಯಾವುದಕ್ಕೂ ಇರಲಿ ಅಂತ ಒಂದು ವಿಡಿಯೋ ಮಾಡ್ಕೊಂಡಿದ್ದೆ. ಆ್ಯಂಡ್ ನನಗೂ ತುಂಬ ಡೌಟ್ ಇತ್ತು, ನಿಜ ಇದು ವರ್ಕ್ ಆಗುತ್ತಾ ಏನು ಅಂತ. ಈ ಕನ್ಫ್ಯೂಸನ್ನಲ್ಲೇ ನಾನು ಈ ಬೆಲ್ಟನ್ನು ಪರ್ಚೇಸ್ ಮಾಡಿದೆ. ಅದಾದಮೇಲೆ ನಾನು ಇದನ್ನು ಯಾವಾಗ ಯೂಸ್ ಮಾಡಿದೆ ಅಂತ ಹೇಳಿದ್ರೆ, ನಂದು ಸೆಕ್ಷನ್ ಆಗಿರೋದ್ರಿಂದ, ಸಿಸರಿನ್ ಆಗಿರೋದ್ರಿಂದ ನಂಗೆ ಆಪ್ರೇಷನ್ ಆಗಿರುತ್ತಲ್ವ, ಸೊ ಅದು ಗಾಯ ಎಲ್ಲ ಮಾಸಬೇಕು. ಹಾಗಾಗಿ ನಾನು 1 ತಿಂಗಳು ಯಾವುದೇ ಬಟ್ಟೆನೂ ಕಟ್ಟಿಲ್ಲ. ಆ್ಯಂಡ್ ಈ ಬೆಲ್ಟ್ ಕೂಡ ನಾನು ಹಾಕ್ಕೊಂಡೇ ಇಲ್ಲ. ನಾನು ಇದನ್ನು 2 ತಿಂಗ್ಳಿಗೆ ಬಿದ್ದ ಮೇಲೆ, 1 ತಿಂಗಳು ಕಂಪ್ಲೀಟಾಗಿ 2 ಮಂತ್ಸಿಗೆ ಬಿದ್ದ ಮೇಲೆ ನಾನು ಈ ಬೆಲ್ಟ್ನ ತಗೊಂಡು ಯೂಸ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಇವತ್ತು ನಾನು ಅದನ್ನು ಶೇರ್ ಮಾಡ್ತಿದ್ದೀನಿ ನಿಮ್ಮ ಹತ್ರ. ನನ್ನ ಹೊಟ್ಟೆ ತುಂಬಾ ದಪ್ಪ ಇತ್ತು, ಓಕೆನಾ, ಡೆಲಿವರಿ ಆದಮೇಲೆ. ಅದಾದಮೇಲೆ ನಾನು ಈ ಬೆಲ್ಟ್ನ ಯೂಸ್ ಮಾಡೋದ್ರಿಂದ ನನಗೆ ಸ್ವಲ್ಪ ಹೊಟ್ಟೆ ಸಣ್ಣ ಆಗಿದೆ ಅಂತಲೇ ಅನಿಸುತ್ತೆ. ನೀವು ನೋಡ್ತಿರ್ಬೋದು, ನಾವು ಪ್ರೆಗ್ನೆಂಟ್ ಆಗಿದ್ದಾಗ ಎಷ್ಟು ದಪ್ಪ ಇರುತ್ತೆ ಹೊಟ್ಟೆ, ಇಷ್ಟು ದಪ್ಪ ಇರುತ್ತೆ. ಸೊ ಡೆಲಿವರಿ ಆದಮೇಲೂ ಅಷ್ಟೇ ನನಗೆ ಏನು ಅನ್ನಿಸ್ತಿತ್ತು ಅಂದರೆ, ನನಗಿನ್ನೂ 5 ತಿಂಗಳು ಅನ್ನೋ ಥರ ಫೀಲ್ ಆಗ್ತಿತ್ತು. ಆ್ಯಂಡ್ 5 ತಿಂಗಳು ಅಥವಾ 3 ತಿಂಗಳು ಹೊಟ್ಟೆ ಇರುತ್ತೆ ಗೊತ್ತಾ, ಆ ರೀತಿ ಇತ್ತು. ಆಮೇಲೆ ನಾನು ಬೆಲ್ಟನ್ನು ಯೂಸ್ ಮಾಡಿದ್ಮೇಲೆ ಇವಾಗ ಇಷ್ಟಿದೆ, ಅಂದರೆ ಒಂದು ಸ್ವಲ್ಪ ಆದರೂ ಇದೆ, ಫುಲ್ಲು ಕರಗಿಲ್ಲ. ಇದನ್ನು ಡೈಲಿ ಯೂಸ್ ಮಾಡ್ತಾ ಹೊಟ್ಟೆ ಕರಗುತ್ತೇನೋ ಅಂತ ನನಗೆ ಅನ್ನಿಸ್ತಾ ಇದೆ. ಸೊ ನನಗೆ ಈಗ ಹೊಟ್ಟೆ ಸ್ವಲ್ಪ ಸಣ್ಣ ಆಗಿರೋದ್ರಿಂದ ನಾನು ಇದನ್ನು ನಿಮಗೆ ರೆಕಮೆಂಡ್ ಮಾಡ್ತಾ ಇದ್ದೀನಿ. ಏನಾದರೂ ಹೊಟ್ಟೆ ಏನಾದರೂ ಇದರಿಂದ ಕರಗಿಲ್ಲ ಅಂತ ಹೇಳಿದರೆ ನಾನು ನಿಜವಾಗ್ಲೂ ಈ ಒಂದು ಪ್ರಾಡಕ್ಟ್ನ ನಾನು ನಿಮ್ಮ ಹತ್ರ ಶೇರ್ ಮಾಡ್ತಾ ಇರಲಿಲ್ಲ. ಸೊ ನೋಡ್ತಿರ್ಬೋದು. ಆ್ಯಂಡ್ ನೀವು ಕೂಡ ನನ್ನ ರೆಕಗ್ನೈಸ್ ಮಾಡಿದ್ರಿ ಲಾಸ್ಟ್ ವ್ಲಾಗಲ್ಲಿ, ಪಾಪುದು 2nd ಮಂತ್ ಏನು ಫೋಟೋಶೂಟ್ ಮಾಡಿದ್ದೆ ಅದ್ರ ವ್ಲಾಗಲ್ಲಿ ನೀವು ಕೂಡ ಗಮನಿಸಿದ್ರಿ. ಐಶು ನಿಮ್ಮ ಹೊಟ್ಟೆ ಸಣ್ಣ ಆಗಿದೆ, ಏನು ಯೂಸ್ ಮಾಡ್ತಾ ಇದ್ದೀರಾ, ಬಟ್ಟೆ ಕಟ್ತಾ ಇದ್ದೀರಾ, ಏನು ತಿಂತಾ ಇದ್ದೀರಾ ಏನು ಅಂತೆಲ್ಲ ಕೇಳ್ತಾಯಿದ್ರಿ. ಸೊ ಅದಕ್ಕೋಸ್ಕರ ನಾನು ಇದೊಂದು ವಿಡಿಯೋ ನಿಮಗೆ ಹೆಲ್ಪ್ ಆಗಲಿ ಅಂತ ಹೇಳಿ ಈ ವಿಡಿಯೋನ ನಿಮ್ಮ ಹತ್ರ ಶೇರ್ ಮಾಡ್ತಾ ಇದ್ದೀನಿ. ಈಗ ಫಸ್ಟ್ ಒನ್ ನಾನು ಏನು ಹಾಕ್ಕೊಳ್ತಾ ಇದ್ದೀನಿ, ಇದು ಬಂದು ನಮ್ಮ ಎದೆ ಭಾಗ ಏನಿರುತ್ತೆ ಅದು ಸಣ್ಣ ಆಗುತ್ತೆ ಅಂತ. ಅದನ್ನು ಫುಲ್ಲು ಟೈಟಾಗಿ ನಾವು ಕಟ್ಕೊಳ್ಬೇಕಾಗತ್ತೆ. ಆ್ಯಂಡ್ ನಿಜವಾಗ್ಲೂ ನಮಗೆ ಇದು ಟೈಟ್ ಅಂತ ಅನಿಸೋದೇ ಇಲ್ಲ, ಆರಾಮಾಗಿ ಉಸಿರಾಡ್ಬೋದು, ಯಾವುದೇ ರೀತಿ ಪ್ರಾಬ್ಲಮ್ಸ್ ಇಲ್ಲ. ಸೊ ನೋಡ್ತಿರ್ಬೋದು, ಸ್ಟ್ರೆಚಬಲ್ ಕೂಡ. ನಾನು ಯಾವ ರೀತಿ ಹಾಕ್ಕೊಳ್ತಾ ಇದ್ದೀನಿ ಅಂತ. ಡೆಲಿವರಿ ಆದಮೇಲೆ ಹೆಣ್ಮಕ್ಳಿಗೆ ಇದೊಂದು ದೊಡ್ಡ ಸಮಸ್ಯೆ ಅಂತಲೇ ಹೇಳ್ಬೋದು. ಹೊಟ್ಟೆ ದಪ್ಪ ಆಗಿರುತ್ತೆ, ಹೆಂಗಪ್ಪ ಹೊಟ್ಟೆ ಕರಗಿಸೋದು ಅಂತ. ಸೊ ನನಗೂ ಅಷ್ಟೇ, ನಾನು ಹಂಗೋ ಹಿಂಗೋ ಮಾಡಿ ನಾನು ತಿನ್ನೋ ಫುಡ್ಡಲ್ಲಿ ಹೊಟ್ಟೆ ಕರಗಿಬಿಡುತ್ತೆ, ಬಿಸಿನೀರೆಲ್ಲ ಕುಡಿತೀನಲ್ವ, ಸೊ ಹೊಟ್ಟೆ ಕರಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೆ. ಅದು ನಿಜವಾಗ್ಲೂ ಎಷ್ಟು ನಿಜನೋ ಸುಳ್ಳೋ ನನಗಂತೂ ಗೊತ್ತಿಲ್ಲ. ನಾವು ತಿನ್ನೋದ್ರಿಂದ ಹೊಟ್ಟೆ ಸ್ವಲ್ಪ ಕರಗ್ಬೋದು, ಬಟ್ ಅದು ಏನು ಹೊಟ್ಟೆ ಒಳಗಡೆ ಗಾಳಿ ಏನು ತುಂಬಿಕೊಂಡಿರುತ್ತೆ ಅದು ಕರಗಬೇಕು ಅಂತ ಹೇಳಿದ್ರೆ ನಾವು ಈ ರೀತಿ ಬಟ್ಟೆ ಆದರೂ ಕಟ್ಬೋದು, ಅಥವಾ ಈ ರೀತಿ ಬೆಲ್ಟ್ ಆದರೂ ಯೂಸ್ ಮಾಡ್ಬೋದು. ನಾನು ಸದ್ಯಕ್ಕೆ ಬಟ್ಟೆ ಕಟ್ಕೊಂಡು ಅದನ್ನು ತೆಗೆದು ರಿಮೂವ್ ಮಾಡಿ ಹಾಕೊಳ್ಳೋದಕ್ಕೆ ಆಗ್ತಾ ಇರಲಿಲ್ಲ. ಸೊ ಇದು ಈಸಿಯಾಗಿ ನಮ್ಗೆ ಯಾವಾಗ ಬೇಕೋ ಅದನ್ನು ಹಾಕ್ಕೊಳ್ಬೋದು, ಯಾವಾಗ ಬೇಡವೋ ಆವಾಗ ರಿಮೂವ್ ಮಾಡ್ಕೋಬೋದು ಅಂತ ಹೇಳಿ ನಾನು ಇದನ್ನು ತರಿಸ್ಕೊಂಡೆ. ಈಗ 2nd ಒನ್ ನಾನು ಏನು ಹಾಕ್ಕೊಳ್ತಾ ಇದ್ದೀನಿ ನೋಡಿ, ಸ್ಟ್ರೆಚಬಲ್ ಕೂಡ ಇದು. 2nd ಒನ್ ನಾನು ಏನು ಹಾಕ್ಕೊಳ್ತಾ ಇದ್ದೀನಿ, ಇದು ಹೊಟ್ಟೆ ಭಾಗ, ಏನು ಹೊಟ್ಟೆ ಭಾಗ ದಪ್ಪ ಇರುತ್ತೆ ಅಲ್ಲಿಗೆ ನಾನು ಇದನ್ನು
ಫಿಟ್ ಮಾಡ್ಕೊಳ್ತಾ ಇದ್ದೀನಿ. ಮೊದಲಾಗಿದ್ದರೆ ನಾನು ಹೊಟ್ಟೆ ದಪ್ಪ ಇತ್ತು. ಸೊ ನನಗೆ ಏನಂತಾರೆ ಇದು ಕರಗುತ್ತಾ ಏನೋ ಅಂತ ಆ ಅನುಮಾನದಲ್ಲೇ ಹಾಕ್ಕೊಂಡಿದ್ದೆ. ಆ್ಯಂಡ್ ಹೊಟ್ಟೆ ಕರಗಿದ ಮೇಲೆ ಅಂದರೆ ಸ್ವಲ್ಪ ಕರಗಿದೆ ಅಲ್ವಾ, ಹೊಟ್ಟೆ ಕರಗಿದ ಮೇಲೆ ನನಗೆ ಈ ರೀತಿ ಎಕ್ಸ್ಟ್ರಾ ಏನೋ ನಾನು ಹೊಟ್ಟೆ ಫುಲ್ ಕರಗಿಬಿಟ್ಟಿದ್ದೇನೋ ಅನ್ನೋ ಫೀಲ್ ಆಗ್ತಾ ಇರುತ್ತೆ ನನಗೆ ಈ ರೀತಿ ಹಾಕ್ಕೊಳ್ಬೇಕಾದ್ರೆ. ಅಂದರೆ ತುಂಬ ಜಾಸ್ತಿ ಏನು ಹೇಳ್ತಾರೆ, ಆ ಬೆಲ್ಟ್ ತುಂಬ ಸ್ಟ್ರೆಚ್ ಆಗ್ತಾ ಇದೆ ಅಲ್ವಾ. ಸೊ ಆವಾಗ ನಾನು ಹೊಟ್ಟೆ ಕರಗಿಬಿಟ್ಟಿದ್ದೇನೋ ಅನ್ನೋ ಫೀಲಲ್ಲಿ ನಾನು ಖುಷಿಯಿಂದ ಹಾಕ್ಕೊಳ್ತಾ ಇರ್ತೀನಿ ಇದನ್ನು. ಆ್ಯಂಡ್ ತುಂಬ ಚೆನ್ನಾಗಿದೆ, ಬ್ರೀತೆಬಲ್. ಸೊ ನೋಡಿ ನಾನು ಯಾವ ರೀತಿ ಕುಡಿತಾ ಇದ್ದೀನಿ ಅಂದರೆ, ಪಾಪು ನನ್ನ ನೋಡ್ತಾ ಇದ್ದ, ಹಾಗಾಗಿ ಅವನು ಅಳಬಾರ್ದಲ್ವ, ಹಾಗಾಗಿ ಅವನು ನನ್ನ ನೋಡ್ತಾ ಇರ್ತಾನೆ ನಾನು ಏನೇ ಮಾಡ್ತಿದ್ರು. ಸೊ ಅವಾಗ ಅವನಿಗೆ ಎಂಟರ್ಟೈನ್ಮೆಂಟ್ ನಾನೇ ಕೊಡ್ತಾ ಇರ್ತೀನಿ. ಸೊ ನೋಡ್ತಿರ್ಬೋದು. ಆ್ಯಂಡ್ ಬೆನ್ನು ಏನು ಹೇಳ್ತಾರೆ, ಬ್ಯಾಕ್ ಪೇಯ್ನ್ ಏನಿದೆ ಈ ಟೈಮಲ್ಲಿ ಸೆಕ್ಷನ್ ಆಗಿರೋದ್ರಿಂದ ಬ್ಯಾಕ್ ಪೇಯ್ನ್ ತುಂಬ ಇರುತ್ತೆ. ನಾನು ಕೂತ್ಕೊಂಡು ಅವನಿಗೆ ಫೀಡ್ ಮಾಡಬೇಕಾದ್ರೆಲ್ಲ ನಂಗೆ ತುಂಬ ಬ್ಯಾಕ್ ಪೇಯ್ನ್ ಆಗ್ತಾ ಇರೋದು. ಸೊ ಈ ಬೆಲ್ಟನ್ನ ನಾನು ಒಂದೇ ಒಂದು ಬೆಲ್ಟ್ ಹೊಟ್ಟೆಗೆ ಏನು ಹಾಕ್ಕೊಳ್ತೀನಿ, ಆ ಒಂದು ಬೆಲ್ಟನ್ನು ನಾನು ಹಾಕ್ಕೊಂಡು ಅವನಿಗೆ ಫೀಡ್ ಮಾಡಬೇಕಾದ್ರೆ ನನಗೆ ಪೇಯ್ನೇ ಅನಿಸೋದಿಲ್ಲ, ಬ್ಯಾಕ್ ಪೇಯ್ನ್ ಕೂಡ ನಂಗೆ ಬರೋದಿಲ್ಲ, ಆರಾಮಾಗಿ ಫೀಲ್ ಆಗ್ತಾ ಇರುತ್ತೆ ನನಗೆ. ಸೊ ಇದೊಂದು ನನಗೆ ಒಂದು ಒಳ್ಳೆ ಬೆನಿಫಿಟ್ಸ್ ಅಂತಲೇ ಹೇಳ್ಬೋದು. ಈಗ ಮೂರನೇದು ನಾನು ಏನು ಹಾಕ್ಕೊಳ್ತಾ ಇದ್ದೀನಿ, ಈ ಬೆಲ್ಟ್ ಬಂದು ಪೆಲ್ವಿಸ್, ಅದು ದಪ್ಪ ಇರುತ್ತಲ್ವ. ಸೊ ಈ ಕೆಳ ಹೊಟ್ಟೆ ಏನಿರುತ್ತೆ ಆ ಭಾಗಕ್ಕೆ ನಾನು ಇದನ್ನು ಫಿಟ್ ಮಾಡ್ಕೊಳ್ತಾ ಇದ್ದೀನಿ. ಆ್ಯಂಡ್ ಇನ್ನೊಂದು ಕಮೆಂಟ್ ಏನಪ್ಪ ಅಂತ ಹೇಳಿದ್ರೆ, ನೀವು ಜಾಸ್ತಿ ನೀರು ಕುಡಿತೀರಾ ಅಂತ ಹೇಳಿ. ಈ ಬೇಸಿಗೆಗಾಲದಲ್ಲಿ ನಾನಂತೂ ಚೆನ್ನಾಗಿ ನೀರು ಕುಡಿತಾ ಇದ್ದೀನಿ. ನೀವು ನೀರು ಕುಡಿದೇ ಇರಬೇಡಿ. ಪಾಪುಗೆ ಆಕ್ಸಿಜನ್ ಮೂಲಕ ಹೋಗೋದೇ ನಮ್ಮ ಎದೆ ಹಾಲಿಂದ ಅಲ್ವಾ ಅವ್ರಿಗೆ ಹೋಗೋದು. ಸೊ ನಾವು ಎಷ್ಟು ನೀರು ಕುಡಿತೀವೋ ಮಕ್ಳಿಗೂ ಆದಷ್ಟು ಆರಾಮಾಗಿರ್ತಾರೆ. ಸೊ ನಾನು ರೆಡಿ ಆದೆ ಇಷ್ಟೇ. ಸೊ ನಾನು ಹೆಚ್ಚು ನೀರು ಕುಡಿತೀನಿ. ಇದೊಂದು ನಿಮ್ಮ ಹತ್ರ ಹೇಳಬೇಕು ಅಂತ ಅಂದ್ಕೊಂಡೆ. ಸೊ ಎಷ್ಟೋ ಜನ ಅಂದ್ಕೊಬಿಡ್ತಾರೆ ನೀರು ಕುಡಿಬಾರ್ದು, ಈ ಹೊಟ್ಟೆ ದಪ್ಪ ಆಗ್ಬಿಡುತ್ತೇನೋ ಹಂಗೆ ಹಿಂಗೆ ಅಂತ ಹೇಳಿ. ನೀರು ಕುಡೀರಿ. ನಾನು ಹೆಂಗೆ ನೀರು ಕುಡಿತೀನಿ ಅಂದರೆ ನೀವು ನಂಬೋದೇ ಇಲ್ಲ, ಅಷ್ಟು ನೀರು ಕುಡಿತೀನಿ ನಾನು ಈ ಸಮ್ಮರ್ ಟೈಮಲ್ಲಿ. ಸೊ ಇದನ್ನು ಹಾಕ್ಕೊಂಡ್ಮೇಲೆ, ಈ ಬೆಲ್ಟನ್ನು ಹಾಕ್ಕೊಂಡ್ಮೇಲೆ ಏನಪ್ಪ ಅಂದರೆ ನಿದ್ದೆ ಮಾಡಬಾರ್ದು, ಊಟ ಮಾಡಬಾರ್ದು. ಸೊ ಊಟ ಮಾಡಿದ್ಮೇಲೆ ಹಾಕ್ಕೊಳ್ಬೋದು, ಅಥವಾ ನಿದ್ದೆಯಿಂದ ಎದ್ದ ಮೇಲೆ ಹಾಕ್ಕೊಳ್ಬೋದು. ಕೆಲಸ ಮಾಡಬೇಕಾದ್ರೆ ಹಾಕ್ಕೊಂಡು ಯೂಸ್ ಮಾಡ್ಬೋದು. ಆ್ಯಂಡ್ ಆರಾಮಾಗಿ ಕೂತಿದ್ದಾಗ ಈ ಬೆಲ್ಟನ್ನ ಹಾಕ್ಕೊಬೋದು. ಇದರಿಂದ ಯಾವುದೇ ರೀತಿ ಸೈಡ್ ಎಫೆಕ್ಟ್ಸ್ ಇಲ್ಲ. ಸೊ ಏನಪ್ಪ ಅಂತ ಹೇಳಿದರೆ, ಊಟ ಮಾಡಬೇಕಾದ್ರೆ ಮಾತ್ರ ಹಾಕ್ಕೊಳ್ಬೇಡಿ, ಆ್ಯಂಡ್ ನಿದ್ದೆ ಮಾಡಬೇಕಾದ್ರೆ ಹಾಕ್ಕೊಳ್ಬೇಡಿ. ಆರಾಮ್ಸೆ ಫೀಲ್ ಆಗುತ್ತೆ. ಎಷ್ಟು ಲೈಟ್ ವೆಯ್ಟ್ ಅನಿಸುತ್ತೆ ಅಂದರೆ, ನಮ್ಮ ಹೊಟ್ಟೆ ನಮಗೆ ಆರಾಮಾಗಿ ಫುಲ್ ಕಚ್ಕೊಬಿಟ್ಟಿರುತ್ತಲ್ವ. ಸೊ ನಮಗೆ ಆರಾಮ್ ಅನ್ನಿಸ್ತಾ ಇರುತ್ತೆ. ಸೊ ನನಗಿದರಿಂದ ಒಂದೊಳ್ಳೆ ಬೆನಿಫಿಟ್ಸ್ ಅಂತಲೇ ಹೇಳ್ಬೋದು. ಸೊ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಅಂತಲೇ ಅಂದ್ಕೊಳ್ತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಪ್ಲೀಸ್ ನನಗೆ ಒಂದು ಕಮೆಂಟ್ ಮಾಡಿ, ಓಕೆನಾ. ನನಗಿದರಿಂದ ಹೆಲ್ಪ್ ಆಗಿದೆ ಅಂತನೋ ಅಥವಾ ನಿಮಗೆ ಇಷ್ಟ ಆಗಿದೆಯೋ ಇಲ್ವೋ ಅದನ್ನಾದರೂ ನನಗೆ ಕಮೆಂಟ್ ಮಾಡಿ. ಸೊ ಇದನ್ನು ಆರಾಮಾಗಿ ನೋಡ್ತಿರ್ಬೋದು, ಎಷ್ಟು ಈಸಿಯಾಗಿ ರಿಮೂವ್ ಮಾಡ್ಬೋದು. ಅದೇ ಬಟ್ಟೆ ಕಟ್ಟಿದ್ದಿದ್ರೆ ಸಿಕ್ಕಾಪಟ್ಟೆ ಕಷ್ಟ ಆಗೋದು ಅದನ್ನು ತೆಗಿಯೋದಕ್ಕೆ. ಸೊ ಈ ಬೆಲ್ಟ್ ಆಗಿರೋದ್ರಿಂದ ಆರಾಮಾಗಿ ಯೂಸ್ ಮಾಡ್ಬೋದು, ಆ್ಯಂಡ್ ಆರಾಮಾಗಿ ರಿಮೂವ್ ಕೂಡ ಮಾಡ್ಬೋದು. ಸೊ ಅದನ್ನು ನಾನು ನಿಮ್ಮ ಹತ್ರ ಈ ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ. ಈ ಪ್ರಾಡಕ್ಟ್ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಪ್ಲೀಸ್ ಚೆಕ್ಔಟ್ ನಾವು. ಸೊ ಫ್ರೆಂಡ್ಸ್, ಇವಾಗ ಪೋಸ್ಟ್ ಬಾಟಮ್ ಬೆಲ್ಟ್ ಬಗ್ಗೆ ನೋಡಿದ್ರೆ ಅಲ್ವಾ. ಆ್ಯಂಡ್ ನನಗೆ ಮತ್ತೆ ಇನ್ನೊಂದು ಕಮೆಂಟ್ ಏನು ಬಂದಿತ್ತು ಅಂತ ಹೇಳಿದರೆ, ಪಾಪುಗೆ ನೀವು ಯೂಸ್ ಮಾಡೋ ಬ್ಲ್ಯಾಂಕೆಟ್ ಯಾವುದು ಮತ್ತು ಎಲ್ಲಿ ಪರ್ಚೇಸ್ ಮಾಡಿದ್ರಿ ಅಂತ ಕೇಳ್ತಾ ಇದ್ರಿ. ಸೊ ನಾನು ನನ್ನ ಪಾಪುಗೆ ಬ್ಲ್ಯಾಂಕೆಟನ್ನು ವಿಶಾಲ್ ಮಾರ್ಟಲ್ಲಿ ತೊಗೊಂಡಿದ್ದು. ಆ್ಯಂಡ್ ಎಷ್ಟು ಕ್ಯೂಟಾಗಿದೆ ಗೊತ್ತಾ. ಹಾಗೆ ನಾನು 4 ತೊಗೊಂಡಿದ್ದೀನಿ. ಈ ರೀತಿ ಇದೆ 4. ಅದರಲ್ಲಿ ಈ 3 ಬ್ಲ್ಯಾಂಕೆಟ್ಸ್ ಬಂದು ಮಹಿ ತಂದಿದ್ದು. ಆ್ಯಂಡ್ ಈ ಬ್ಲ್ಯಾಂಕೆಟ್ ಬಂದು ನಾನು ತೊಗೊಂಡಿದ್ದು. ತುಂಬ ಸಾಫ್ಟ್ ಇದೆ, ತೋರಿಸ್ತೀನಿ ನಿಮಗೆ. ಸೊ ಫಸ್ಟ್ ಒನ್ ಬಂದು ಈ ಥರ ಟಾಯ್ ಇದೆ. ಅವನು ನೋಡ್ತಾ ಇದ್ದಾನೆ ನನ್ನನ್ನೇ ಏನು ಮಾಡ್ತಿದ್ದಾಳೆ ಅಮ್ಮ ಅಂತ. ಸೊ ಇನ್ನೇನು ಗಲಾಟೆ ಮಾಡ್ಬೋದು. ಗಲಾಟೆ ಮಾಡೋಷ್ಟರಲ್ಲಿ ನಾನು ವಿಡಿಯೋ ಮುಗಿಸ್ಬಿಡ್ಬೇಕು. ಸೊ ಈ ರೀತಿ ಟಾಯ್ಸ್ದು ನೋಡ್ತಿರ್ಬೋದು, ಎಷ್ಟು ಚೆನ್ನಾಗಿದೆ ಅಲ್ವಾ, ಕ್ಯೂಟಾಗಿದೆ. ಇದನ್ನು ನೀವು ಬ್ಲ್ಯಾಂಕೆಟ್ ಥರ ಆದರೂ ಯೂಸ್ ಮಾಡ್ಬೋದು, ಅಥವಾ ಟವಲ್ ರೀತಿ ಆದರೂ ಯೂಸ್ ಮಾಡ್ಕೊಳ್ಬೋದು. ತುಂಬ ಚೆನ್ನಾಗಿದೆ. ನಾನು ಸದ್ಯಕ್ಕೆ ಇದನ್ನು ಬ್ಲ್ಯಾಂಕೆಟಾಗಿ ಯೂಸ್ ಮಾಡ್ತಾ ಇದ್ದೀನಿ ಅವನಿಗೆ. ಇದೊಂದು. ಆ್ಯಂಡ್ ಇದು ಕಾರು. ಸೊ ನೋಡ್ತಿರ್ಬೋದು ಎಷ್ಟು ಕ್ಯೂಟಾಗಿದೆ ಗೊತ್ತಾ. ಸಾಫ್ಟ್ ಫೀಲ್ ಸಿಗುತ್ತೆ. ಆ್ಯಂಡ್ ಲೆಂತ್ ಇದೆ, ಲೆಂತ್ ಕೂಡ ಇದೆ, ಸಾಫ್ಟ್ ಫೀಲ್ ಸಿಗುತ್ತೆ.
ಇವನಿಗೆ ಏನಕ್ಕೆ 3 ತೊಗೊಂಡ್ವಿ ಅಂತ ಹೇಳಿದ್ರೆ, 4 ಏನಕ್ಕೆ ತೊಗೊಂಡ್ವಿ ಅಂತ ಹೇಳಿದ್ರೆ, ಪಾಪು ಸುಸು ಎಲ್ಲ ಮಾಡ್ಕೊಳ್ತಾ ಇರುತ್ತಲ್ವ, ಅದಕ್ಕೇನಾದರೂ ಆದರೆ ಅದನ್ನು ಆ ಕ್ಷಣನೇ ಒಗೆಯೋದಕ್ಕೆ ಹಾಕ್ಬಿಡ್ತೀನಿ. ಸೊ ಅದಕ್ಕೋಸ್ಕರ ಬೇಕಾಗುತ್ತೆ ಅಂತ ಹೇಳಿ ನಾನು ತೊಗೊಂಡಿದ್ದು. ಆ್ಯಂಡ್ ಇದು ಅಷ್ಟೇ, ಬಾಲ್ಸ್ದು. ನನಗಿದು ತುಂಬ ಇಷ್ಟ, ಕ್ಯೂಟಾಗಿದೆ, ಸಿಮೆಂಟ್ ಕಲರ್, ಚೆನ್ನಾಗಲ್ಲ, ಸಿಕ್ಕಾಪಟ್ಟೆ ಬಿಸಿಲಿದೆ. ಫ್ಯಾನ್ ಆಫ್ ಮಾಡಿದ್ದೀನಿ, ಶೆಕೆ ನನಗೆ, ಸಾಫ್ಟ್ ಇದೆ. ಸೊ ಇದೊಂದು ಚಿಕ್ಕ ಮಕ್ಕಳಿಗೆ ಬ್ಲ್ಯಾಂಕೆಟ್ಸ್ ಅಂತ ಕೇಳಿ ಬೇಬಿ ಬ್ಲ್ಯಾಂಕೆಟ್ಸೇ ಸಿಗುತ್ತೆ. ಸೊ ನಾವು ಇದನ್ನು ತಗೊಂಡಿದ್ದು ವಿಶಾಲ್ ಮಾರ್ಟಲ್ಲಿ. ಆ್ಯಂಡ್ ಇದನ್ನು ಪರ್ಚೇಸ್ ಮಾಡಿದ್ದು ಒಂದು ಶಾಪಲ್ಲಿ. ಇದು ನಂಗೆ ತುಂಬ ಇಷ್ಟ ಆಯಿತು. ಇದು ನಾನು ಫಸ್ಟ್ ತೊಗೊಂಡಿದ್ದು ಬ್ಲ್ಯಾಂಕೆಟ್. ನನಗೆ ಸಿಕ್ಕಾಪಟ್ಟೆ ಕ್ಯೂಟಾಗಿದೆ ಆ್ಯಂಡ್ ಸಾಫ್ಟಾಗಿದೆ. ಇದ್ರ ಪ್ರೈಸ್ ಬಂದು 330 ನೋಡ್ತಿರ್ಬೋದು. ಇದು ಟಾಯ್ಸ್, ಇದನ್ನು ನಾನೇ ಪರ್ಚೇಸ್ ಮಾಡಿದ್ದು. ನನಗೆ ತುಂಬ ಇಷ್ಟ ಆಯಿತು. ಆ 3ಕ್ಕೋಸ್ಕರ ಅದು ಸಾಫ್ಟಾಗೇ ಇದೆ, ಅದಕ್ಕೋಸ್ಕರ ಇದು ಇನ್ನೂ ಸಾಫ್ಟು ಹತ್ತಿ ಥರ ಫೀಲ್ ಸಿಗುತ್ತೆ. ಆ್ಯಂಡ್ ಸ್ಟಾರ್ಸ್, ನನ್ನ ಮಗ ಒಂದು ಸ್ಟಾರ್. ಸೊ ಅದರಲ್ಲಿ ಒಂದು ಈ ಥರ ಮಿಕ್ಕಿ ಮೌಸ್ಟು ಎಷ್ಟು ಕ್ಯೂಟಾಗಿದೆಲ್ಲ. ಮಕ್ಕಳಿಗೆ ಇದೆಲ್ಲ ಅಟ್ರಾಕ್ಟ್ ಆಗ್ತಾ ಇರುತ್ತೆ, ಅದು ನೋಡ್ತಾ ಇರುತ್ತಲ್ಲ. ಸೊ ಇದ್ರ ಪ್ರೈಸ್ ಬಂದು 330. ಇದರಲ್ಲೇ ಟ್ಯಾಗಲ್ಲೇ ಇದೆ 330. ಇದು ತುಂಬ ಚೆನ್ನಾಗಿದೆ. ಆ್ಯಂಡ್ ಇದನ್ನು ಸ್ವ್ಯಾಡಲ್ ಕೂಡ ಮಾಡ್ಬೋದು, ಬೇಬಿಗೆ ಸ್ವ್ಯಾಡಲ್ ಮಾಡ್ಬೋದು. ಬಟ್ ಈ ಶೆಕೆಯಲ್ಲಿ ನಾನು ಅವನಿಗೆ ಸ್ವ್ಯಾಡಲ್ ಎಲ್ಲ ಮಾಡೋದಕ್ಕೆ ಹೋಗಲ್ಲ. ಜಸ್ಟ್ ಟವಲ್ ಆಗಿ ಯೂಸ್ ಮಾಡ್ಬೋದು ಅಥವಾ ಬ್ಲ್ಯಾಂಕೆಟ್ ಆಗಿ ಯೂಸ್ ಮಾಡ್ಬೋದು. ನನಗೆ ಇದು ತುಂಬ ಇಷ್ಟ ಆಯಿತು. ಸೊ ನೀವು ನನಗೆ ಕಮೆಂಟ್ ಮಾಡ್ತಿದ್ರಿ ಅಂತ ನಾನು ನಿಮ್ಮ ಹತ್ರ ಇದನ್ನು ಶೇರ್ ಮಾಡಿದ್ದೀನಿ. ಸೊ ಹೋಪ್ ಯು ಗೈಸ್ ಲೈಕ್ ದಿಸ್ ವಿಡಿಯೋ ಆ್ಯಂಡ್ ಹೀಗೆ ಸಪೋರ್ಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಾಪು ಎದ್ದಿದ್ದಾನೆ, ಅವನು ನಾನೇ ನೋಡ್ತಿದ್ದಾನೆ, ಅವನಿಗೆ ಫೀಡ್ ಮಾಡಬೇಕು. ವ್ಲಾಗ್ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇದೊಂಥರ ಮಿನಿ ವ್ಲಾಗು. ಸೊ ನೆಕ್ಸ್ಟು ನಾನು ಬೇಬಿ ಫೇಸ್ನ ರಿವೀಲ್ ಮಾಡಬೇಕು. ಆ್ಯಂಡ್ ಹಬ್ಬದ ಒಳಗಡೆ, ಯುಗಾದಿ ಹಬ್ಬದ ಒಳಗಡೆನೇ ಅವ್ನ ಫೇಸ್ನ ರಿವೀಲ್ ಮಾಡ್ತೀನಿ. ಆ್ಯಂಡ್ ಅವನಿಗೆ ಹಬ್ಬಕ್ಕೆ ಶಾಪಿಂಗ್ ಎಲ್ಲ ಏನು ಮಾಡ್ತಿದ್ವಿ ಅದನ್ನೆಲ್ಲ ನಾನು ನೆಕ್ಸ್ಟ್ ವ್ಲಾಗಲ್ಲಿ ನಿಮ್ಮ ಹತ್ರ ಶೇರ್ ಮಾಡ್ತೀನಿ, ಓಕೆನಾ? ಸೊ ಆದಷ್ಟು ಬೇಗ ಎಕ್ಸೈಟೆಡ್ ಆಗಿದ್ದೀನಿ ನಾನು ಅವ್ನ ಫೇಸ್ನ ರಿವೀಲ್ ಮಾಡೋದಕ್ಕೆ. ಆ್ಯಂಡ್ ಯು ಗೈಸ್, ನನಗೂ ಗೊತ್ತು ನೀವು ತುಂಬ ಎಕ್ಸೈಟೆಡ್ ಆಗಿದ್ದೀರಾ ಅಂತ. ನಾನು ಅವ್ನ ಫೇಸ್ನ ಈ ಮಂತಲ್ಲಿ, ಏಪ್ರಿಲ್ ಮಂತಲ್ಲಿ ರಿವೀಲ್ ಮಾಡ್ತೀನಿ ಅಂದ ತಕ್ಷಣ ತುಂಬ ಜನ ಕಮೆಂಟ್ಸ್ ಮಾಡಿದ್ದೀರಿ, ಆದಷ್ಟು ಬೇಗ ತೋರಿಸಿ ಬೇಬಿ ಫೇಸ್ನ ಅಂತ. ಸೊ ನಾನು ಹೀಗೆಲ್ಲ ಹೇಳ್ಬಿಟ್ಟು, ಸೊ ಎಲ್ಲ ಹಬ್ಬಕ್ಕಿಂತ ಮುಂಚೆನೇ, ಯುಗಾದಿ ಹಬ್ಬಕ್ಕಿಂತ ಮುಂಚೆನೇ ಫೇಸ್ ರಿವೀಲ್ ಮಾಡೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಸೊ ಈ ವ್ಲಾಗ್ ಆದ ತಕ್ಷಣ ಮೇ ಬಿ ನೆಕ್ಸ್ಟು ಫೇಸ್ ರಿವೀಲ್ದೇ ಬರ್ಬೋದು. ಸೊ ವೇಟ್ ಮಾಡೋದು ಬೇಡ, ಆದಷ್ಟು ಬೇಗ ಅಪ್ಲೋಡ್ ಮಾಡೋಣ. ಆ್ಯಂಡ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿರೋರು ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಿರೋ ಪ್ರತಿಯೊಬ್ಬರಿಗೂ ತುಂಬಾ ಥ್ಯಾಂಕ್ಸ್. ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಲವ್ ಯು ಆಲ್. ಬಾಯ್ ಬಾಯ್. ಓಕೆ ಬೇಬಿ ಪುಟಾಣಿ, ಬರ್ತೇನೆ ಉಂಗಬೇಕಾ ನಿಮಗೆ? ಅವನು ಆಟಾಡ್ತಾ ಇದ್ದಾನೆ. ಉಂಗಬೇಕಾ? ಸಿಕ್ಕಾಪಟ್ಟೆ ಶೆಕೆ. ಫ್ಯಾನ್ ಆನ್ ಮಾಡಬೇಕು ಫಸ್ಟು. ಮಮ್ಮಿ ಫ್ಯಾನ್ ಆನ್ ಮಾಡು ಮಮ್ಮಿ, ನೀನು ಏನು ಶೆಕೆ ನನಗೆ, ಫ್ಯಾನ್ ಆನ್ ಮಾಡು ಅಂತ. ಸೊ ಓಕೆ, ಎಂಡಾದ್ಮೇಲೂ ವಿಡಿಯೋ ಓಡ್ತೀವಿ ಅಂತ ಅಂದ್ಕೊಳ್ಬೇಡಿ. ಅವ್ನ ಫೇಸ್ ಒಂದ್ಸಲ ತೋರಿಸಲ್ಲ, ಆಟಾಡ್ತಿದ್ದೆ ನಾನು. ಓಕೆ, ಉಂಗಕೊರಿ ಮಮ್ಮಿ, ನನಗೆ ವಿಡಿಯೋ ಮಾಡುವಂತೆ ಆಮೇಲೆ ಉಂಗಕೊರಿ ಮಮ್ಮಿ ಕೊಯ್ಯ. ಓಕೆ ಬಾಯ್, ಎಲ್ಲರಿಗೂ ಬಾಯ್ ಬಾಯ್ ಮಾಡು. ಬಾಯ್ ಬಾಯ್ ಫ್ರೆಂಡ್.